ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 510. ಇವತ್ತಿನ ಕತೆ ರೂರು ಮತ್ತು ಪ್ರಮದ್ವರೆ. ಹಿಂದೆ ಭೃಗು ಮಹರ್ಷಿಗಳು, ಮಹಾ ತಪೋಧನರು, ಅವರ ಮಗನೇ ಚ್ಯವನ, ಅವನಿಗೆ ವಿದ್ಯಾಭ್ಯಾಸ ಕೊಟ್ಟು ಸಕಲ ವಿದ್ಯಾ ಪಾರಂಗತನಾಗಿ ಮಾಡಿದರು. ಅವನು ಸಹಿತ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ. ಸುಶೀಲೆ ಅನ್ನೋರು ಆತನ ಧರ್ಮಪತ್ನಿ. ಈ ಚ್ಯವನ ಮಹರ್ಷಿ ಮತ್ತು ಸುಶೀಲೆ ಇವರ ಮಗನೇ ಪ್ರಮತಿ ಅಂಥೇಳಿ. ಈ ಚ್ಯವನ ಮಹರ್ಷಿಗಳ ಮಗ ಅಂದರೆ ಕೇಳಬೇಕಾ? ಪ್ರಮತಿಯು ಸಹಿತ ದೊಡ್ಡವನಾದ. ಆತನು ಸಹಿತ ಒಂದು ಗುರುಕುಲವನ್ನು ನಡೆಸ್ತಾ ಇದ್ದಾನೆ, ಮಹಾ ದೊಡ್ಡ ವಿದ್ವಾಂಸ. ಆದರೆ ಆಕಸ್ಮಿಕವಾಗಿ ಕೃತಾಚಿ ಅನ್ನುವಂಥ ಅಪ್ಸರಿಯಲ್ಲಿ ಆತನಿಗೆ ಒಂದು ಮಗು ಹುಟ್ಟಿತು. ಅದೇ ರುರು ಅಂಥೇಳಿ. ತಂದೆ ತಾಯಿಯಾಗಿ ನಮ್ಮ ಪ್ರಮತಿ ತನ್ನ ಮಗ ರುರುವನ್ನು ಬೆಳೆಸ್ತಾ ಹೋದ. 22 ವರ್ಷದಷ್ಟೊತ್ತಿಗೆ ರುರು ಸಹಿತ ಏನು ಭೃಗು ಮಹರ್ಷಿಗಳು, ಚ್ಯವನ ಮಹರ್ಷಿಗಳು, ಹಾಗೆ ಇವರ ತಂದೆ ಪ್ರಮತಿ, ಇವರು ಹಾಗೆ ಈತ ದೊಡ್ಡ ವಿದ್ವಾಂಸನಾಗಿದ್ದಾನೆ. ಬಹಳ ದೊಡ್ಡ ತಪಸ್ವಿನೂ ಹೌದು, ಧರ್ಮವಂತ, ದೈವಭಕ್ತ, ನಯವಿನ ಗುಣಗಳ ಸಂಪನ್ನ. ಇಂಥವನು ಈಗ ಯೋಗ್ಯ ವ್ಯಕ್ತಿ. ಇವನಿಗೆ ಬಹಳ ತಪಶಕ್ತಿ ಸಹಿತ ಇದೆ. ಈಗ ಇವನಿಗೂ ಸಹಿತ ಮದುವೆ ಆಗಬೇಕು. ಅವರಪ್ಪ ಒಳ್ಳೆ ಯೋಗ್ಯನಾದ ಹೆಣ್ಣನ್ನು ಹುಡುಕ್ತಾ ಇದ್ದ ಪ್ರಮತಿ ಮುನಿ. ನಮ್ಮ ರೂರು ಒಮ್ಮೆ ಏನಾಗಿದೆ, ಈ ಹೋಮ ಹವನ ಮಾಡಬೇಕಾದ್ರೆ ಬೇಕಾಗುವ ವಸ್ತುಗಳು ಹುಡುಕೊಂಡು ಕಾಡೊಳಗೆ ಬಹಳ ದೂರ ಗೆಳೆಯರ ಜೊತೆ ಬಂದುಬಿಟ್ಟಿದ್ದಾನೆ. ಆಗ ಬಂದಾಗ ಏನಾಗಿದೆ, ವಸ್ತುಗಳ ಸಂಗ್ರಹ ಮಾಡಿಕೊಂಡ್ರು, ಹಿಂದಿರುಗಬೇಕು ಅಂತ ಹೊರಟರು. ಬಿಸಿಲು ಜಾಸ್ತಿ, ಬಾಯಾರಿಕೆ ಆಗಿಬಿಡ್ತು. ಏನು ನೀರು ನೀರು ಅಂದಾಗ ಅಲ್ಲಿ ದೂರದಲ್ಲಿ ಒಂದು ಋಷಿ ಆಶ್ರಮ ಕಾಣಿಸ್ತು. ಓಹೋ, ನಮ್ಮ ಹಾಗೆ ಇಲ್ಲಿ ಯಾರೋ ಮುನಿಗಳಿದ್ದಾರೆ, ಇಲ್ಲಿ ನೀರು ಸಿಗಬಹುದು ಅಂತ ಹೋಗಿ ನೋಡ್ತಾರೆ. ಬಹಳ ಸುಂದರವಾದ ಆಶ್ರಮ, ಯಾರೂ ಕಾಣಿಸ್ತಾ ಇಲ್ಲ. ನೋಡಿದರೆ ಒಳಗಡೆಗೆ ಹಿಂದ್ಗಡೆ ಏನೋ ಯಾರೋ ಯಾರ ಜೊತೆಗೋ ಮಾತಾಡ್ತಾ ಇದ್ದಾರೋ, ಅವ್ರ ಹೆಣ್ಮಗಳು ಅನ್ನೋ ಧ್ವನಿ ಕೇಳಿಸ್ತಿದೆ, ಯಾರು ಅಂತ ಕಾಣಿಸ್ತಿಲ್ಲ. ಆಗ ರುರು, ನಮಗೆ ಸ್ವಲ್ಪ ನೀರು ಕೊಡಿ, ಬಾಯಾರ್ಕೊಂಡು ಬಂದಿದ್ದೀವಿ ಅತಿಥಿಗಳು, ದಯವಿಟ್ಟು ನೀರು ಕೊಟ್ಟು ಉಪಕರಿಸಿ ಅಂಥೇಳಿ ಆತ ಪ್ರಾರ್ಥನೆ ಮಾಡಿಕೊಂಡ. ಒಳಗಿನಿಂದ ಮಂಜುಳವಾದಂತಹ ಒಂದು ಧ್ವನಿ ಬಂತು. ಸ್ವಾಮಿ, ಗಾಯಗೊಂಡಿರುವಂಥ ಮೂಕ ಪ್ರಾಣಿ ಗಿಣಿಯ ಉಪಚಾರ ಮಾಡ್ತಿದ್ದೀನಿ, ಸ್ವಲ್ಪ ನಿಂತ್ಕೊಳ್ಳಿ, ಆಮೇಲೆ ತರ್ತೀನಿ ಅಂತ ಹೇಳ್ದ. ರುರು ತನ್ನ ಸ್ನೇಹಿತರ ಜೊತೆ ಕಾಯ್ತಾ ನಿಂತಿದ್ದ. ಆ ಹೆಣ್ಣು ಮಗಳು ಗಿಣಿಯನ್ನು ಉಪಚಾರ ಮಾಡಿದ್ಲು. ಗಿಣಿಗೆ ಆರೈಕೆ ಆಯಿತು, ಗಿಣಿಯನ್ನು ಹಾರಿಬಿಟ್ಲು. ಗಾಯಗೊಂಡಿದ್ದು ಪಾಪ, ಬಹಳ ಮೃದು ಮನಸ್ಸಿನ ಹೆಣ್ಣು ಮಗಳಿವಳು. ಸೀದಾ ಬಂದ್ಲು, ನೀರು ತಗೊಂಡು ಬಂದ್ಲು. ಸ್ವಾಮಿ, ನೀರು ತಗೊಳ್ಳಿ ಅಂತೇಳಿ ನೀರು ಕೊಡೋಕ್ಕೆ ಬಂದರೆ, ನೀರು ತಂದ ನೀರೆಯನ್ನು ನೋಡ್ತಾ ನಮ್ಮ ರುರು ಮೈ ಮರೆತು ಬಿಟ್ಟ. ಯಾಕೆ? ಆಕೆ 18 ವರ್ಷದ ತರುಣಿ, ನಯವಿನಿಯ ಸೌಜನ್ಯಗಳಿದೆ, ಗುಣವಂತೆ, ರೂಪವಂತೆ, ವಿದ್ಯಾವಂತೆ. ಅವಳು ನೋಡಿ ಬೇರೆಗಾಗ ಅವಳ ಮುಖ ನೋಡ್ತಾ ನಿಂತು ಬಿಟ್ಟ. ಅವಳಿಗೆ ವಿಚಿತ್ರ ಅನ್ನಿಸ್ತು. ಸ್ವಾಮಿ, ನೀರು ಕೇಳಿದ್ರಿ ತಗೊಳ್ಳಿ ಅಂದಾಗ ಎಚ್ಚೆತ್ಕೊಂಡು ರುರು ಮತ್ತು ಅವರ ಗೆಳೆಯರೆಲ್ಲ ನೀರು ಕುಡಿದ್ರು. ಇವನಿಗೆ ನೀರಿನಗಿಂತ ಆ ತರುಣಿಯ ಮಾತು, ಕತೆ, ಅವಳ ಅಂದ, ಚಂದ, ಗುಣ, ಸ್ವಭಾವ ಇಷ್ಟ ಆಗಿಬಿಡ್ತು. ನನ್ನ ಜೀವನದಲ್ಲಿ ಯಾವತ್ತೂ ಸಹಿತ ಇಂತಹ ರುಚಿಯಾದ ನೀರನ್ನೇ ಕೊಡ್ತಿರ್ಲಿಲ್ಲ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ. ಓಹೋ ಸ್ವಾಮಿ, ನಿಮಗೆ ಅಷ್ಟೊಂದು ಬಾಯಾರಿಕೆ ಆಗಿರಬೇಕು ಅಂತ ಹೇಳಿದ್ಲು. ಬರ್ತೇವೆ ಬರ್ತೇವೆ ಅಂಥೇಳಿ ನೀರು ಕುಡಿದ್ಮೇಲೆ ಇನ್ನೇನು ಕೆಲಸ, ಬರೀ ಹೆಣ್ಣು ಮಗಳಿದ್ದಾಳೆ, ಸೌಜನ್ಯ ಅಲ್ಲ ಅಂಥೇಳಿ ರುರು ಗೆಳೆಯರ ಜೊತೆಗೆ ಹೊರಟು ಬಿಟ್ಟ. ಏನು ಹೋಮಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತಗೊಂಡು ಆಶ್ರಮದ ಕಡೆಗೆ ಬಂದರೂ ಸಹಿತ ಅವನ ಮನಸ್ಸು ಮಾತ್ರ ಆ ಸುಂದರ ತರುಣಿಯಲ್ಲೇ ನೆಲೆಸಿಬಿಡ್ತು. ಊಟ ಸೇರ್ತಿಲ್ಲ, ತಿಂಡಿ ಸೇರ್ತಿಲ್ಲ, ಒದ್ದಾಡ್ತಿದ್ದಾನೆ. ಗೆಳೆಯರು ನೋಡಿದ್ರು ಗೊತ್ತಾಗ್ಬಿಡ್ತು, ಓಹೋ, ಆ ಹೆಣ್ಣಿನಲ್ಲಿ ಈತನಿಗೆ ಪ್ರೀತಿ ಉಂಟಾಗಿಬಿಟ್ಟಿದೆ ಅಂತ. ಆದರೆ ಏನು ಮಾಡೋದು, ರುರುಗೂ ಸಹಿತ ಅಪ್ಪನ ಮುಂದೆ ಹೇಳೋದಕ್ಕೆ ಸಂಕೋಚ. ಅಪ್ಪ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ. ಕೊನೆಗೆ ಗೆಳೆಯರು ಏನು ಮಾಡಿದ್ರು, ಯೋಚನೆ ಮಾಡಬೇಡ, ನೀನು ನೋಡಿದರೆ ಗೊತ್ತಾಗತ್ತೆ, ನೀನು ಇಷ್ಟೆಲ್ಲ ತಪಸ್ವಿ, ಇಂದ್ರಿಯ ನಿಗ್ರಹ ಮಾಡಿದವನು, ಅವಳು ಗುಣವಂತೆ, ಅದು ಋಷಿ ಆಶ್ರಮ, ನಮಗೆ ಕೇಳ್ದಂಗೆ ಸ್ಥೂಲಕೇಶ ಮಹಾಮುನಿಗಳ ಮಗಳಿರಬೇಕಾಕೆ. ಯಾರೋ ಹೇಳಿದರು ಆಕೆಗೆ ಪ್ರಮದ್ವರೆ ಅಂಥೇಳಿ ಮಗಳಿದ್ದಾಳೆ, ಆಕೆ ಪ್ರಮದ್ವರೆ ಸ್ಥೂಲಕೇಶ ಮುನಿಗಳ ಮಗಳು. ಇದನ್ನು ನಾವು ನಿಮ್ಮ ತಂದೆ ಹತ್ರ ಹೇಳ್ತೀವಿ, ಮುಂದಾಗತ್ತೆ ನೋಡೋಣ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಈ ರುರುನ ಗೆಳೆಯರು ಪ್ರಮತಿ ಮುನಿಗಳ ಹತ್ರ ವಿಷಯವನ್ನು ನಿಧಾನವಾಗಿ ಹೇಳಿದ್ರು. ಹಿಂಗಾಗಿದೆ, ಹೋಗಿದ್ವಿ, ಹೀಗೆ ಸ್ಥೂಲಕೇಶ ಮುನಿಗಳು ಅವರ ಮಗಳು ಹೀಗೆ ಅಂತ. ಪ್ರಮತಿ ಮುನಿಗೆ ಬಹಳ ಸಂತೋಷ ಆಯಿತು. ನಾನು ಹುಡುಕೋದು ತಪ್ಪು, ಸ್ಥೂಲಕೇಶ ಮುನಿಗಳು ಮಹಾ ಜ್ಞಾನಿಗಳು,
ಅವರ ಮಗಳು ಅಂದರೆ ನಯ ವಿನಯ ಸೌಜನ್ಯ ವಿದ್ಯೆ ವಿನಯ ಎಲ್ಲ ಕಲ್ತಿರ್ತಾಳೆ ಅಂಥೇಳಿ ಆಯ್ತಪ್ಪ ಸಂತೋಷ, ನಾಳೆನೇ ಹೋಗೋಣ ನಡೀರಿ ಹೆಣ್ಣು ಕೀಳಕ್ಕೆ ಅಂಥೇಳಿ ಮಾರನೇ ದಿನ ನಮ್ಮ ಪ್ರಮತಿ ಮುನಿ ತನ್ನ ಮಗ ರುರು ಅವನ ಗೆಳೆಯರು ಕರ್ಕೊಂಡು ಸೀದಾ ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಹೊರಗಡೆಗೆ ಜಿಂಕೆ ಹುಲ್ಲು ತಿನ್ನಿಸ್ತಾ ಇದೇ ಯಾರು ಪ್ರಮದ್ವರೇ ಇದ್ದಾಳೆ. ಅವಳು ಇವ್ರನ್ನೆಲ್ಲ ನೋಡಿದ್ಲು, ನಾಚಿಕೆ ಆಗಿಬಿಡ್ತು. ಅಷ್ಟೊತ್ತಿಗೆ ಪ್ರಮತಿ ಮುನಿ ಕೇಳಿದರು, ಅಮ್ಮ ನಿಮ್ಮ ತಂದೆ ಸ್ಥೂಲಕೇಶ ಮುನಿಗಳಿದ್ದಾರೆ ಅಂತ. ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಹೋದ್ಲು. ತಂದೆ ಸ್ಥೂಲಕೇಶ ಮುನಿಗಳಿಗೆ ಹೇಳಿದ್ಲು. ಇವಳು ಹಿಂದ್ಗಡೆ ಬಾಗಿಲಿಂದ ನಿಂತ್ಕೊಂಡು ಏನು ಮಾತಾಡ್ತಾರೆ ಅಂತೇಳಿ ಕೂತುವಲ್ಲಿಂದ ಕೇಳ್ತಿದ್ದಾಳೆ. ಅವಳಿಗೂ ಸಹಿತ ಏನೋ ಈ ರುರುನಲ್ಲಿ ಆಕರ್ಷಣೆ, ಅದೇನೋ ಪ್ರೀತಿ ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಸ್ಥೂಲಕೇಶ ಮುನಿಗಳು ಬನ್ನಿ ಬನ್ನಿ, ಹೋ ಪ್ರಮತಿ ಮುನಿಗಳು ನಿಮ್ಮ ಹೆಸರು ಕೇಳಿದ್ದೆ, ನೋಡಿರಲಿಲ್ಲ, ಬಹಳ ಒಳ್ಳೆಯದಾಯ್ತು ಬನ್ನಿ ಅಂತೇಳಿ ಒಳಗಡೆ ಕೂಡಿಸಿದ್ರು. ಉಪಚಾರ ಎಲ್ಲ ಆಯಿತು. ಏನು ಬಂದ ಉದ್ದೇಶವನ್ನು ಕೇಳಿದಾಗ, ನಾವು ಕನ್ಯಾರ್ಥಿಗಳಾಗಿ ಬಂದಿದ್ದೀವಿ ನೋಡಿ, ಈತನೇ ನನ್ನ ಮಗ ರುರು. ನನ್ನ ಮಗನ ನಾನು ಹೊಗಳ್ಕೊಳ್ಬಾರ್ದು, ನಮ್ಮದು ಭೃಗು ಮುನಿಗಳ ವಂಶ ಇದು. ಈತ ನನ್ನ ಮಗ, ಸಕಲ ವಿದ್ಯಾ ಪಾರಂಗತ, ಮಹಾದೈವ ಭಕ್ತ. ಹೀಗೆಲ್ಲ ಹೇಳಿದ ಕೂಡಲೇ ಸ್ಥೂಲಕೇಶ ಮುನಿಗಳು ಕೈ ಮುಗಿದು ಬಿಟ್ರು. ಸ್ವಾಮಿ, ನಿಮ್ಮ ಬಗ್ಗೆ ಕೇಳಿದ್ದೆ, ನಿಮ್ಮ ವಂಶದ ಬಗ್ಗೆನೂ ಗೊತ್ತು. ಇಂಥ ಒಳ್ಳೆ ಗಂಡು ನಾನು ಹುಡ್ಕೋಕ್ಕೆ ಹೋದರೂ ಸಿಗ್ತಿರ್ಲಿಲ್ಲ ನನ್ನ ಮಗಳಿಗೆ, ಖಂಡಿತ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ರು. ಒಳಗಡೆ ಹೋಗಿ ಕೇಳ್ಕೊಂಡು ಬನ್ನಿ ಎಂದಾಗ ಅವಳಾಗಲೇ ಕಣ್ಣಲ್ಲಿ ಪ್ರಮದ್ವರಿಗೆ ಸಹಿತ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾಳೆ. ಆಗ ಸ್ಥೂಲಕೇಶ ಮುನಿಗಳು, ಆ ಪ್ರಮತಿ ಮುನಿಗಳೇ, ಒಂದು ವಿಷಯವನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಬೇಕು ನೋಡಿ. ಇವಳು ನನ್ನ ಸ್ವಂತ ಮಗಳಲ್ಲ ಪ್ರಮದ್ವರೆ. ನಾನೊಮ್ಮೆ ನದಿ ತೀರಕ್ಕೆ ಹೋದಾಗ ಅಲ್ಲಿ ಮುದ್ದಾದ ಹೆಣ್ಣು ಮಗು ಆಗ ಜನಿಸಿದ್ದಿತ್ತು. ಅಯ್ಯಯ್ಯೋ ಇದ್ಯಾವುದು ಅಂದಾಗ ನನಗೆ ಗೋಚರ ಆಯಿತು. ಯಾರು? ಗಂಧರ್ವರ ರಾಜ ವಿಶ್ವವಸು ಮತ್ತು ಅಪ್ಸರ ಮೇನಿಕೆ, ಇವರಿಬ್ಬರಿಗೂ ಪ್ರೇಮ ಉಂಟಾಗಿ ಅವರಿಬ್ಬರು ವಿಹರಿಸಿದ್ರು. ಅವಳು ಗರ್ಭಿಣಿಯಾದ್ಲು, ತನ್ನ ಲೋಕಕ್ಕೆ ಕರ್ಕೊಂಡು ಹೋಗದೆ ಮಗುವನ್ನಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅಂತ. ನನಗೆ ಕರುಣೆ ಹುಟ್ಟಿ ಆ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಬೆಳೆಸಿದ್ದೇನೆ. ಎಲ್ಲ ವಿದ್ಯೆನ ದಾರಿ ಎರೆದಿದ್ದೀನಿ. ರೂಪವಂತೆ, ಗುಣವಂತೆ, ಛೆ ವಿದ್ಯಾವಂತೆ ಅಂದಾಗ ಸಂತೋಷ ಆಯ್ತು. ಛೆ ನೀವು ಹೇಳಿದ್ರಿ ಸಂತೋಷ ಅಂದಾಗ ರುರು ಮತ್ತು ಯಾರ್ದು ಪ್ರಮದ್ವರೆ ಮದುವೆ ಅಂತ ನಿಶ್ಚಯ ಆಗಿಬಿಟ್ಟು ಒಂದು ಒಳ್ಳೆ ಮುಹೂರ್ತವನ್ನು ತೀರ್ಮಾನ ಮಾಡಿಬಿಟ್ರು. ಸರಿ, ಮುಹೂರ್ತ ತೀರ್ಮಾನ ಅಂದರೆ ಈ ಕಡೆಗೆ ಅವಳನ್ನೇ ನೆನೆಸ್ಕೊಂಡು ರುರು ತಂದೆ ಗೆಳೆಯರ ಜೊತೆಗೆ ಆಶ್ರಮದ ಕಡೆಗೆ ಬಂದ. ಇವಳಿಗೆ ಇಲ್ಲಿ ರುರುನು ಚಿಂತೆ, ರುರುಗೆ ಯಾವಾಗ ಮದುವೆ ಮುಹೂರ್ತ ಬರುತ್ತೆ, ಯಾವಾಗ ಪ್ರಮದ್ವರ ಜೊತೆಗೆ ಮದುವೆ ಆಗ್ತೀನಿ ಅವನು ಯೋಚನೆ ಮಾಡ್ತಿದ್ದ. ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದೇ ಇಲ್ಲ. ಪ್ರಮದ್ವರೇ ವನವಿಹಾರಕ್ಕೆ ಅಂತ ಗೆಳತಿಯ ಜೊತೆಗೆ ಹೋಗಿದ್ದಾಳೆ, ಅಲ್ಲಿ ಆಟ ಆಡಬೇಕು ಅಂತ ಅನ್ನಿಸ್ಬಿಡ್ತು. ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಗೆಳತಿಯರು ನಮ್ಮನ್ನು ಹುಡುಕು 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 ಅಂತಿದ್ದಾರೆ. ಆಟ ಇವಳು ಹುಡುಕಕ್ಕೆ ಅಂತೇಳಿ ಕಾಡು ತುಂಬ ಓಡಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಹುತ್ತದಲ್ಲಿ ಹಾವು, ಹುತ್ತದ ಒಳಗೆ ಹೋಗ್ಲಿಕ್ಕೆ ಹೋಗ್ತಾ ಇದೆ. ಗೊತ್ತಿಲ್ಲದೆ ಆ ವಿಷಸರ್ಪವನ್ನು ಕಣ್ಣಿಗೆ ಬಟ್ಟೆ ಕೊಟ್ಟು ತುಳಿದು ಬಿಟ್ಟು ಹಾವಿಗೆ ಕೆರಳ್ತು. ತಕ್ಷಣ ಪ್ರಮದ್ವರೆಯನ್ನು ಕಡಿದು ಬಿಡ್ತು. ಪ್ರಮದ್ವರೆ ಅಯ್ಯೋ ಅಂತ ಕಿರ್ಚ್ಕೊಂಡು ಕೆಳಗೆ ಬಿತ್ತಲು. ಗೆಳತಿಯರೆಲ್ಲ ಓಡಿ ಬಂದು ನೋಡ್ತಾರೆ, ಹುತ್ತದೊಳಗೆ ಹಾವು ಹೋಗ್ಬಿಟ್ಟಿದೆ. ಗೆಳತಿ ವಿಲಿ ಒತ್ತಾಡ್ತಿದ್ದಾರೆ. ಅವಳು ಕಣ್ಣು ಬಟ್ಟೆ ಕಿತ್ತಿದ್ರು. ಅಯ್ಯೋ ಗೆಳತಿ ಅನ್ನೋಷ್ಟೊತ್ತಿಗೆ ವಿಷ ಏರಿ ಪ್ರಮದ್ವರೆ ಮರಣ ಹೊಂದಿಬಿಟ್ಟು. ವಿಷಯ ಗೊತ್ತಾಗ ಆಶ್ರಮದಲ್ಲಿದ್ದಂಥ ನಮ್ಮ ಸ್ಥೂಲಕೇಶ ಮುನಿಗಳು ತುಂಬ ಬಂದು ಸಂಕಟಪಟ್ಟರು, ಒದ್ದಾಡಿದ್ರು. ಅಯ್ಯೋ ಮಗಳೇ, ಎಂಥ ಒಳ್ಳೆ ವರ ನೋಡಿದ್ದೆ, ಹೋಗ್ಬಿಟ್ಟಿಯಲ್ಲ ಒದ್ದಾಡ್ತಿದ್ದಾರೆ. ಅಕ್ಕಪಕ್ಕದ ಋಷಿ ಮುನಿಗಳೆಲ್ಲ ಬಂದು ಸಮಾಧಾನ ಮಾಡಿದರು. ಈ ವರ್ತಮಾನವನ್ನು ಯಾರಿಗೆ? ಪ್ರಮತಿ ಮುನಿಗಳು ಮತ್ತು ಅವರ ಮಗ ರುರು ಹೇಳಿ ಕಳಿಸಿದರು. ರುರಿಗೆ ಎದೆ ಹೊಡೆದಂಗೆ ಆಗ್ಬಿಡ್ತು. ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಪ್ರಮದ್ವರೆಯನ್ನು. ಅಯ್ಯೋ ವಿಧಿಗೆ ಹೀಗಾಗ್ಬಿಡ್ತಲ್ಲ ಅಂತೇಳಿ ಓಡೋಡಿ ಬಂದ. ಆದರೆ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಹೋದರೆ ನನ್ನ ಪ್ರಮದ್ವರೆಯ ನಿರ್ಜೀವ ದೇಹವನ್ನು ನೋಡಬೇಕಲ್ಲ ಅಂಥೇಳಿ ಆತ ದೇವತೆಗಳಲ್ಲಿ ಕೈ ಮುಗಿದು ಬೇಡ್ಕೊಂಡ. ನಾನೇನು ತಪ್ಪು ಮಾಡಿದ್ದೆ? ಯಾಕೆ ನನ್ನಿಂದ ಅಗಲಿಸಿದ್ದೀರಿ? ನೋಡಿ, ನಾನು ದೈವ ಭಕ್ತನಲ್ವಾ? ತಪಶಕ್ತಿಯನ್ನು ಹೊಂದಿಲ್ವಾ? ಗುರು ಹಿರಿಯರನ್ನು ಗೌರವದಿಂದ ಕಂಡಿಲ್ವಾ? ನೋಡಿ, ಇದೆಲ್ಲ ನಿಜವೇ ಆಗಿರೋದಾದರೆ ನನ್ನ ಪ್ರಮದ್ವರೆ ಬದುಕಲೇಬೇಕು ಅಂತೇಳಿ ಜೋರ ಒಂದು ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟ. ಆಗ ದೇವತೆಗಳಿಗೆ ಯೋಚನೆ ಆಗಿಬಿಡ್ತು, ಇವನು ಮಹಾದೈವ ಭಕ್ತ, ತಪೋಧನ, ಮುನಿಕುಮಾರ ಶಾಪಗೀಪ ಕೊಟ್ಟಾನೇನಪ್ಪ ಮಾಡೋದು ಅಂದಾಗ ಒಬ್ಬ ದೇವದೂತ ಇವರೆಲ್ಲ ಸೇರಿ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಒಂದು ಅನುಕೂಲ ಆಗಬೇಕು. ಆದರೆ ನಾವು ಸತ್ತವರು ಮತ್ತೆ ಬದುಕೋ ಹಾಗಿಲ್ಲ.
ಒಂದು ತೀರ್ಮಾನ ಮಾಡಿ ದೇವದೂತನನ್ನು ರಾಯಭಾರಿಯಾಗಿ ಕಳಿಸಿದರು. ಅವರು ಗಾಬರಿ ಅಳ್ತಾಕು ದುಃಖದಲ್ಲಿ ಇದ್ದಂಥ ನಮ್ಮ ರುರು ಮುನಿ ಹತ್ರ ಬಂದರು. ನೋಡು ಮುನಿಕುಮಾರ, ದೇವತೆಗಳು ಒಂದು ನಿರ್ಣಯವನ್ನು ನಿನ್ನ ಹತ್ರ ಕಳಿಸಿದ್ದಾರೆ. ಸತ್ತ ಮೇಲೆ ಸತ್ತರು, ಅವ್ರನ್ನ ಬದುಕ್ಸೋಕ್ಕಾಗಲ್ಲ, ಆದರೆ ನಿನ್ನ ಕೈಯಲ್ಲಿದೆ, ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಏನು ಅಂತ ಕೇಳಲ್ಲ. ಏನಿಲ್ಲ, ನಿನ್ನ ಅರ್ಧ ಆಯಸ್ಸನ್ನು ಪ್ರಮತ್ವರೆ ಕೊಟ್ಟರೆ ಅವಳು ಬದುಕ್ತಾಳೆ, ನೀವು ಮತ್ತೆ ಒಂದಾಗ್ಬೋದು ಅಂದಾಗ ಬಹಳ ಸಂತೋಷ ಆಗ್ಬಿಡ್ತು. ದೇವತೆಗಳ ಕೃತಜ್ಞತೆಯನ್ನು ಅರ್ಪಿಸಿ, ಅಪ್ಪ ದೇವದೂತ, ಅರ್ಧ ಅಲ್ಲ ಪೂರ್ಣ ಆಯಸ್ಸನ್ನೇ ಕೊಡ್ತೀನಿ ಇಂದ, ಅಪ್ಪ ನೀ ಸಂಸಾರ ಮಾಡ್ಬೇಕಲ್ಲಪ್ಪ, ಅರ್ಧ ಆಯಸ್ಸು ಸಾಕು ಕೊಡು ಅಂದಾಗ ಆ ಸಂಕಲ್ಪ ಮಾಡಿ ತನ್ನ ಅರ್ಧ ಆಯಸ್ಸನ್ನು ಪ್ರಮದ್ವರೆ ಕೊಟ್ಟುಬಿಟ್ಟ. ಮರಣ ಹೊಂದಿದ್ದಂಥ ಪ್ರಮದ್ವರೆ ಹುತ್ತದ ಬಳಿ ಎದ್ದು ಕೂತು ಬಿಟ್ಟಳು. ಸಂತೋಷ. ಯಾಗಲೇ ಸುದ್ದಿ ಬಂತು, ತನ್ನ ಅರ್ಧ ಆಯಸ್ಸನ್ನು ಕೊಟ್ಟು ಪ್ರಮದ್ವರೆಯನ್ನು ಉಳಿಸಿದ್ದಾನೆ ರುರು ಒಂದು ಕೂಡಲೇ ಅವಳಿಗೆ ಹೃದಯ ತುಂಬ ಬಂದುಬಿಡ್ತು. ಅಯ್ಯೋ ಪ್ರಾಣನಾಥ ಅಂತಿದ್ದಾಳೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಇವಳು ನೋಡಬೇಕು. ರುರು ಓಡೋಡಿ ಬಂದ. ಜೊತೆಗೆ ಅವರ ಅಪ್ಪ ಪ್ರಮತಿ ಮುನಿ ಇದ್ದಾರೆ, ಈ ಕಡೆ ಸ್ಥೂಲಕೇಶ ಮುನಿಗಳಿದ್ದಾರೆ, ಋಷಿಮುನಿಗಳಿದ್ದಾರೆ. ಅವ್ರು ಅಂದ್ಕೊಂಡ ಮುಹೂರ್ತ ಇದೇ ಆಗಿತ್ತು. ಪರಸ್ಪರ ಬಂದು ಆಲಂಗಿಸ್ಕೊಂಡ್ರು. ಇಬ್ಬರು ಅಪ್ಪಂದರು ಸಹಿತ ಅವರಿಗೆ ಮಾಲೆ ಹಾಕಿಸಿ ಅಲ್ಲೇ ವಿವಾಹವನ್ನು ಮಾಡಿಬಿಟ್ರು. ಅಂತೂ ರುರು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯ ಹುಡುಗಿಯನ್ನು ಬದುಕಿಸ್ಕೊಂಡು ಮದುವೆ ಆಯಿತು. ಪ್ರಮತಿ ಮುನಿಗಳ ಆಶ್ರಮಕ್ಕೆ ಬಂದು ಗಂಡ ಮಾವ ಎಲ್ಲ ಗುರು ಹಿರಿಯರನ್ನು ಸೇವೆ ಮಾಡಿಕೊಂಡು ಬಹಳ ಒಳ್ಳೆಯ ಹೆಸರು ತಗೊಂಡಿದ್ದು. ಆದರೆ ಇಲ್ಲಿ ಒಂದು ಎಡವಟ್ಟಾಯಿತು. ಏನು, ನಮ್ಮ ರುರು ಎಲ್ಲ ಬಹಳ ಒಳ್ಳೆಯವ, ಆದರೆ ಏನಾಗಿದೆ, ನನ್ನ ಹೆಂಡತಿಯನ್ನು ಕಡಿದಿದ್ದು ಒಂದು ವಿಷಸರ್ಪ ಅಂಥೇಳಿ ತನ್ನ ದಂಡ ಹಿಡ್ಕೊಂಡು ಸಿಕ್ಕಂತ ವಿಷಸರ್ಪ ಕಾಡಲ್ಲಿ ಕೊಲ್ಲಕ್ಕೆ ಶುರು ಮಾಡಿಬಿಟ್ಟ. ಸಾತ್ನೋ ಕಡ್ನೊಂದು ಹಾವೆಲ್ಲ ಹೆದರ್ಕೊಂಡು ಓಡೋಕೆ ಶುರು ಮಾಡಿಬಿಟ್ಟು. ಹೀಗೆ ಇರಬೇಕಾದ್ರೆ ಎಷ್ಟು ಸಾಹಿತ್ಯ ತೃಪ್ತಿ ಇಲ್ಲ, ಹಿಂಸೆ ಮಾಡಿದವನೇ ಅಲ್ಲಿ ಹಿಂಗಾಗಿಬಿಟ್ಟಿದೆ. ಹೆಂಡತಿಗೂ ಹಿಂಸೆ ಅಂತ ಆಗಲ್ಲ, ಅವಳು ಅಂಥ ಪಶು ಪಕ್ಷಿ ಎಲ್ಲವನ್ನೂ ಪ್ರೀತಿಯಿಂದ ಕಾಣೋಳು. ಅದಕ್ಕೆ ತದ್ವಿರುದ್ಧ. ಒಂದ್ಸಲಿ ಏನಾಗಿಬಿಟ್ಟಿದೆ, ಒಂದು ಹಾವನ್ನು ಹಿಡ್ಕೊಂಡು ದುಷ್ಟ ನೀನು ಕೊಂದು ಬಿಡ್ತೀನಿ, ಆಯಸ್ ಮುಗಿತು, ದೇವರನ್ನು ಬೇಡಕು ಅಂತೇಳಿ ಕೈಯಲ್ಲಿ ಹಿಡ್ಕೊಂಡು ದಂಡ ತೊಗೊಂಡು ಹೊಡೆಯಕ್ಕೆ ಹೋಗಿಬಿಟ್ಟ. ಆ ಹಾವು ಮನುಷ್ಯರ ಹಾಗೆ ಮಾತನಾಡ್ತು. ಆಶ್ಚರ್ಯ ಆಗಿಬಿಡ್ತೀವಿ ನೀ. ಅಪ್ಪ ಮುನಿಕುಮಾರ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ಯಾಕೆ ಕೊಲ್ತಾ ಇದೆಯಾ ಅಂದಾಗ, ನೀ ತಪ್ಪು ಮಾಡಿಲ್ಲ, ಸರ್ಪಕುಲ ತಪ್ಪು ಮಾಡಿದ್ದೆ, ನನ್ನ ಹೆಂಡತಿಯನ್ನು ಕೊಂದು ಬಿಟ್ಟಿತ್ತು, ಹಾಗಾಗಿ ನಿಮ್ಮ ಮೇಲೆ ದ್ವೇಷ. ಆಯ್ತಪ್ಪ, ಯಾವುದೋ ವಿಷ ಸರ್ಪ ನನ್ನನ್ನು ಕೊಂದಿತ್ತು ಅಂತ ಇಟ್ಟುವೋ, ನಾನು ಕೇರೆ ಹಾವು ಕಣಯ್ಯ, ಮೈಯಲ್ಲಿ ವಿಷನೇ ಇಲ್ಲ, ನಾನು ಕೊಲ್ಬೇಡ ಅಂತ ಬೇಡ್ಕೊಳ್ತು. ಇವನಿಗೆ ಆಶ್ಚರ್ಯ ಆಗಿಬಿಡ್ತು. ಅದು ಸರಿ, ನೀನು ಯಾರು? ವಿಷ ಸರ್ಪ ಅಲ್ಲ, ಕೇರೆ ಹಾವು, ನೀನು ಮನುಷ್ಯರಂಗೆ ಮಾತಾಡ್ತಿದ್ಯಲ್ಲ, ಏನು ಅಂತ ಹೇಳಿದಾಗ ಅದು ತನ್ನ ಕತೆ ಹೇಳ್ತು. ಮುನಿಕುಮಾರ ಕೇಳು, ನಿನ್ನ ಹಾಗೆ ಹೋದ ಜನ್ಮದಲ್ಲಿ ನಾನು ಸಹಿತ ಬ್ರಾಹ್ಮಣ ಕುಮಾರನಾಗಿದ್ದೆ. ಹುಡುಗಾಟ ಸ್ವಭಾವ. ನನಗೊಬ್ಬ ಗೆಳೆಯ ಇಲ್ಲ, ಕಗಮ ಅಂತ. ಏನು ಹೇಳಬೇಕು, ನನ್ನ ಹೆಸರು ಸಹಸ್ರಪಾದ, ನನ್ನ ಗೆಳೆಯ ಕಗಮ. ಅವನು ಭಾರೀ ಶಾಸ್ತ್ರ ಸಂಪನ್ನ, ನಾನು ಬರೀ ದಾಡ್ಡ, ಬರೀ ಹುಡುಗಾಟ ಪುಂಡಾಟಿಕೆ ಮಾಡ್ತಿದ್ದೆ. ಹುಡುಗಾಟಕ್ಕೇನು ಮಾಡಿಬಿಟ್ಟೆ, ಗೆಳೆಯನ ಮೇಲೆ ಹುಲ್ಲಿನಲ್ಲಿ ಮಾಡಿದ ಹಗ್ಗವನ್ನು ಹಾಕಿ ಹಾವು ಅಂತ ಹೋಗ್ಬಿಟ್ಟೆ. ಪಾಪ ಅವನು ಮೊದಲೇ ಮೃದು ಸ್ವಭಾವದವನು, ಅವನ ಮೇಲೆ ನಿಜಕ್ಕೂ ಹಾವು ಬಿಟ್ಟಿದೆ ಅಂತೇಳಿ ಹಾವು ಅಂತ ಹೆದರ್ಕೊಂಡು ಆತ ಎದೆ ಹುಡ್ಕೊಂಡು ಬೀಳೋಂಗಾಗ್ಬಿಟ್ಟಿತ್ತು. ಅಷ್ಟು ಗಾಬರಿಗೊಂಡು ಬಿಟ್ಟಿದ್ದ. ಗೆಳೆಯ ಇಷ್ಟೊಂದು ಗಾಬರಿ ಯಾಕೆ ಆಗ್ತೀಯ, ತಮಾಷೆಗೆ ನೋಡು, ಇದು ಹಗ್ಗ, ಹುಲ್ಲಿನ ಹಗ್ಗ ಅಂದಾಗ ಅವನಿಗೆ ಸಿಟ್ಟು ಬಂದುಬಿಡ್ತು. ನನ್ನ ಹುಡುಗಾಟಿಕೆ ಸ್ವಭಾವಕ್ಕೆ ಕೋಪಗೊಂಡವನು ದುಷ್ಟ. ನನಗೆ ಹುಲ್ಲಿನ ಹಗ್ಗ ಹಾಕಿ ಹಾವು ಅಂತ ಹೆದರಿಸಿದ್ಯಾ, ನೀನು ವಿಷಸರ್ಪವಾಗುವಂತ ಶಾಪ ಕೊಟ್ಟು ಬಿಟ್ಟ. ನಾನು ಬೇಡ್ಕೊಂಡೆ, ಏನೋ ಹುಡುಗಾಟಕ್ಕೆ ಮಾಡಿದರೆ ಹೀಗೆ ಗೆಳೆಯ ಶಾಪ ಕೊಟ್ಟಿಯಲ್ಲ, ಕೈ ಕೈಗಿದು 3 ಬೇಡ್ಕೊಂಡಾಗ ಅವನಿಗೆ ಕರುಣೆ ಹುಡ್ತು. ಎಷ್ಟಾದ್ರೂ ನಾವು ಅವನ ಗೆಳೆಯ ಅಲ್ವಾ, ಆಯಿತು, ನೀವು ವಿಷ ಸರ್ಪ ಆಗಬೇಡ, ವಿಷ ಇಲ್ಲದೆ ಇರೋ ಕೇರೆ ಹಾವಾಗು ಅಂತ ನನಗೆ ಅದನ್ನು ಬದಲಾವಣೆ ಮಾಡ್ದ. ಆದರೆ ವಿಷ ಸರ್ಪ ಆಗಲಿಲ್ಲ, ಹಾವಾಗಿದ್ದೀನಿ. ಕೊನೆಗೆ ಕೇಳಿದೆ, ನನಗೆ ಯಾವಾಗಪ್ಪ ಈ ಶಾಪದಿಂದ ವಿಮುಕ್ತಿ ಎಂದಾಗ, ಭೃಗುವಂಶದ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡ್ತೀಯಲ್ಲ, ಅವನಿಂದ ಮುಕ್ತಿ ಅಂತ ಹೇಳಿದ್ದೆ. ಅಪ್ಪ ಮುನಿಕುಮಾರ ನೋಡು, ನನ್ನನ್ನು ಕೊಲ್ಲೆಲ್ಲ ಬಿಟ್ಟುಬಿಟ್ಟು ನಂಗೆ ಶಾಪ ವಿಮೋಚನೆ ಆಯಿತು, ನಿಂಗೆ ಒಳ್ಳೇದಾಗಲಿ ಅಂಥೇಳಿ ಢಣ್ಣಂತ ಸಹಸ್ರಪಾದ ಈಗ ಬ್ರಾಹ್ಮಣ ಕುಮಾರನಾಗಿ ಬಿಟ್ಟಿದ್ದಾನೆ. ಇವನಿಗೆ ಒಂದ್ಸಿ ಹೋಗೇ ಬಿಟ್ಟ. ಈಗ ಈ ಕಥೆಗಳು ನಾಚಿಕೆ ಆಗ್ಬಿಡ್ತು ನಮ್ಮ ರೂರು. ಛೇ, ನಾನು ತಪ್ಪು ಮಾಡಿಬಿಟ್ಟೆ, ಹೌದು ಏನೋ ಆಗೋಯ್ತು ಅಂಥೇಳಿ ಆತನೂ ಸಹಿತ ಹಿಂಸೆಯನ್ನು ತ್ಯಾಗ ಮಾಡಿ ಆಶ್ರಮಕ್ಕೆ ಬಂದ. ಹೆಂಡತಿಗೆ ಅದನ್ನೆಲ್ಲ ಹೇಳ್ದ. ಗಂಡ ಹೆಂಡತಿ ಸೇರಿ ತಪಸ್ಸು, ಇನ್ನು ಬಾಕಿ ಧಾರ್ಮಿಕ ಕಾರ್ಯಗಳ ಜೊತೆಗೆ ಎಲ್ಲ ಪ್ರಾಣಿಗಳಲ್ಲೂ ವಿಶ್ವಾಸ ಇಟ್ಟು ಅವನ್ನೆಲ್ಲ ನೋಡ್ಕೊಳ್ತಾ ಹೋದರು. ನೋಡಿ ಹೇಗಿದೆ ಕತೆ. ನಾವು ಸತ್ಯವಾನ್ ಸಾವಿತ್ರಿಯಲ್ಲಿ ಸಾವಿತ್ರಿಯ ಪಾತಿವ್ರತ್ಯವನ್ನು ಹೇಳ್ತೀವಿ.
ಮರಣ ಹೊಂದಿದ ಗಂಡನನ್ನ ಪ್ರಾಣವನ್ನು ಉಳಿಸಿ ಯಮಧರ್ಮನ ಜೊತೆಗೆ ವಾದ ಮಾಡಿ ಅವನನ್ನು ಉಳಿಸ್ಕೊಂಡ್ಲು ಅಂತ. ಹಾಗೆ ನಮ್ಮ ರುರು ತನ್ನ ಅರ್ಧ ಆಯಸ್ಸನ್ನು ಕೊಟ್ಟು ತಾನು ಪ್ರೀತಿಸಿದ ಹೆಣ್ಣನ್ನು ಉಳಿಸ್ಕೊಂಡ. ಅಲ್ಲಿ ಅವಳ ಪಾತಿವೃತ್ಯ, ಇಲ್ಲಿ ಹೆಂಡತಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳೇ, ಇಂಥ ಕಥೆಗಳನ್ನು ಓದಿ ತಿಳ್ಕೊಳ್ಳಿ. ಆದರೆ ಸಹಸ್ರ ಪಾದ ಮಾಡಿದ್ನಲ್ಲ ಹಾಗೆ ಹುಡುಗಾಟ ಮಾಡಿ ಶಾಪವನ್ನು ಮಾತ್ರ ತಗೊಳ್ಬೇಡಿ, ಪ್ರಾಣಿ ಹಿಂಸೆ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.